ವಸಂತನಗರ ರಸ್ತೆಯಲ್ಲಿ ರಾಜಾರೋಷವಾಗಿ ಗೃಹ ಬಳಕೆಗೆ ಅಂತ ಪಡೆದಿರುವಂತಹ ಮೋಟಾರ್ನಿಂದ ಖಾಸಗಿ ಟ್ಯಾಂಕರ್ಗಳಲ್ಲಿ ನೀರು ತುಂಬಿಸಿ ಅದನ್ನ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಆ ಬಗ್ಗೆ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ನಗರದಲ್ಲಿ ರಾಜಾರೋಷವಾಗಿ ಕಾವೇರಿ ಮಾರಾಟ, ಗೃಹ ಬಳಕೆಗೆ ಮೋಟಾರ್ ಪಡೆದು ಕಮರ್ಷಿಯಲ್ಗೆ ಬಳಕೆ. ಬೆಂಗಳೂರಿನಲ್ಲಿ ನೀರಿನ ಅಭಾವ ಇದೆ. ಜಲಮಂಡಳಿಯಿಂದ ನಾನಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಿದೆ. ಈ ಮಧ್ಯೆ ಕುಡಿಯುವ ನೀರನ್ನು ಮಾರಾಟ ಮಾಡೋದು, ಅನ್ಯ ಬಳಕೆಗೆ ಬಳಸುವುದು ಕೂಡ ನಿಷಿದ್ಧ. ಆದರೆ ವಸಂತನಗರದ ಮುಖ್ಯ ರಸ್ತೆಯಲ್ಲಿ ಮನೆಗೆ ಕಲೆಕ್ಷನ್ ತೆಗೆದುಕೊಂಡು ಮೋಟಾರ್ನಿಂದ ಟ್ಯಾಂಕರ್ಗಳಿಗೆ ತುಂಬಿಸಿ ಕಳುಹಿಸಲಾಗ್ತಾ ಇದೆ. ಪರ್ಮಿಷನ್ ಇದೆಯಾ ಅಂತೇಳಿ ಟ್ಯಾಂಕರ್ ಚಾಲಕನನ್ನು ಕೇಳಿದ್ರೆ ಅವನು ಹೇಗೆ ಉತ್ತರ ಕೊಡ್ತಾನೆ ನೋಡಿ. ಕುಡಿಯೋದಕ್ಕೆ ಅಂತೇಳಿ ಗೃಹ ಬಳಕೆಗೆ ಮನೆಗೆ ಅಂತ ಬೋರ್ವೆಲ್ ಹಾಕಿಸ್ಕೊಂಡು ಕುಡಿಯುವ ನೀರನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು BBMP ಅವರು ಅನುಮತಿ ಕೊಟ್ಟರು ಎನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ನೀರನ್ನು ಮಾರಾಟ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು ಈ ಒಂದು ದೊಡ್ಡ ಅಪಾರ್ಟ್ಮೆಂಟನ್ನು ನೋಡ್ತಾ ಇದ್ದೀರಾ. ಆ ಅಪಾರ್ಟ್ಮೆಂಟ್ಗೆ ಕುಡಿಯೋದಕ್ಕೆ ಅಂತೇಳಿ ಅಲ್ಲಿ ಪಕ್ಕದಲ್ಲಿ ಬೋರ್ವೆಲ್ ಇದೆ. ಆ ಬೋರ್ವೆಲ್ನಲ್ಲಿ ನೀರನ್ನು ಟ್ಯಾಂಕರ್ಗಳಿಗೆ ಕೊಟ್ಟು ತಿಂಗಳಿಗೆ 30,000 ರೂಪಾಯಿ ಪಡಿತಾ ಇದ್ದಾರಂತೆ. ಆ ತಿಂಗಳಿಗೆ 30,000 ರೂಪಾಯಿನಲ್ಲಿ ಈ ಒಂದು ಬೋರ್ವೆಲ್ನಿಂದಾಗಿ ಟ್ಯಾಂಕರ್ಗಳಿಗೆ ನೀರು ತುಂಬಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿಂದ ಹೋಟೆಲ್ಗಳಿಗೆ ಕುಡಿಯುವ ನೀರನ್ನು ಮಾರಾಟ ಮಾಡ್ತಾ ಇದ್ದಾರೆ. ನಮಸ್ತೆ, ನಿಂತ್ಕೊಳ್ರಿ, ನಿಂತ್ಕೊಳ್ಳಿ. BBMP ಪರ್ಮಿಷನ್ ಇದೆಯಾ? ಬನ್ರಿ ಇಲ್ಲಿ, ಪರ್ಮಿಷನ್ ಇದೆ BBMPದು. ಬನ್ರಿ ಇಲ್ಲಿ, ನೋಡ್ಬೋದಾಗಿದೆ. ಯಾವುದೇ ಉತ್ತರವನ್ನು ಕೊಡದೆ ಏನನ್ನು ತೋರಿಸ್ತಾ ಇವರು ಹೋಗ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. BBMPಯ ಪರ್ಮಿಷನ್ ಇಲ್ಲ, ಜಲಮಂಡಳಿಯ ಅನುಮತಿ ಇಲ್ಲ, ಯಾವುದೇ ಅನುಮತಿ ಇಲ್ಲದೆ ಕಾವೇರಿ ನೀರನ್ನು, ಕುಡಿಯೋ ನೀರನ್ನು ಈ ರೀತಿ ಕಳ್ಳತನದಲ್ಲಿ ಮಾರಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನೀರನ್ನ ಗೃಹ ಬಳಕೆಗಂತ ಪಡೆದು ಕಮರ್ಷಿಯಲ್ಗೆ ಬಳಸ್ತಿದ್ದಾರೆ. ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಸರ್ಕಾರ ಕ್ರಮ ವಹಿಸಬೇಕು ಅಂತೇಳಿ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಮನೆಗೆ ಅಂತ ನೀರು ಮನೆ ಉಪಯೋಗಕ್ಕೆ ಪರವಾಗಿಲ್ಲ, ಆದರೆ ಇದು ಕಮರ್ಷಿಯಲ್ಗೆ ಉಪಯೋಗ ಆದರೆ ಇದು ಬೆಂಗಳೂರಲ್ಲಿ ನೀರೇ ತೊಂದರೆ. ಇವರೆಲ್ಲ ಏನಿದ್ರು ಕಮರ್ಷಿಯಲ್ಗೆ ಹೊರಗಡೆ ಔಟ್ ಆಫ್ ದಿ ಬೆಂಗಳೂರಿಂದ ತೆಗಿಯಕ್ಕೆ ಬಿಡಬೇಕು. ಸಿಟಿ ಒಳಗೆ ಇರಿದ್ರೆ ಅವ್ರಿಗೆ ಅಲೋ ಮಾಡಬಾರ್ದು. ಇಲ್ಲಿ ಕೆಳಗೆ ನೀರೆಲ್ಲ ಕಮ್ಮಿ ಆಗಿಬಿಡ್ತದೆ. ಜಲಮಂಡಳಿ ನೀರು ಪೂರೈಕೆಗೆ ನಾನಾ ಕ್ರಮವನ್ನು ವಹಿಸ್ತಾ ಇದ್ದು ಇಂಥವರ ಮೇಲೆ ಯಾವ ರೀತಿ ಕ್ರಮ ಜರುಗಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.